ಬೆಳಗಾವಿಯಲ್ಲಿ ನಡೆದ ಬುದ್ಧಗಯ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನಾ ಸಮಿತಿ ಕಾರ್ಯಕ್ರಮ. ಮುಖ್ಯ ಅತಿಥಿಗಳಾಗಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು, ಭಾರತೀಯ ಬೌದ್ಧ ಮಹಾಸಭಾ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿರವರು, ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಅಧ್ಯಕ್ಷರಾದ ರಾಮಜಿ ನಿಂಬಾರೆರವರು, ಆರ್ಪಿಐಬಿ ರಾಜ್ಯ ನಿರ್ದೇಶಕರಾದ ಕೋದಂಡರಾಮ್ರವರು, ಬಿಜಾಪುರ್ ಶಾಸ್ತ್ರಿ ಒಸಾಮಣಿರವರು, ಕವಿತಾರವರು, ಶ್ರಾವಣ ಕಾಂಬ್ಳೆರವರು, ಸುರೇಶ್ ಗವಿಯಪ್ಪರವರು, ಶಂಕರ್ ರಾಮಲಿಂಗಯ್ಯರವರು ಮತ್ತು ಎಲ್ಲ ಬೆಳಗಾವಿ ಜಿಲ್ಲೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬೆಳಗಾವಿಯ ಬುದ್ಧ ವಿಹಾರದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದೀವಿ. ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಿದ್ದಂಗೆ. ಭಾರತ ದೇಶವನ್ನ 900 ವರ್ಷಗಳ ಕಾಲ ಬೌದ್ಧರು ಅರ್ಥಾತ್ ಪರಿಶಿಷ್ಟ ಜಾತಿ ಅಥವಾ ಆರ್ಯೇತರ ಸಮುದಾಯ 900 ವರ್ಷಗಳ ಕಾಲ ಈ ದೇಶವನ್ನು ಆಳಿದೆ. 800 ವರ್ಷಗಳ ಕಾಲ ಮುಸ್ಲಿಂ ದೊರೆಗಳು ಆಡಳಿತವನ್ನು ಮಾಡಿದ್ದಾರೆ. ಆದ್ರೆ ಎಲ್ಲೂ ಕೂಡ ಇತಿಹಾಸದ ದಾಖಲೆಗಳಂತ ನೋಡಿದ್ರೆ ಆರ್ಯ ರಾಜರು ಈ ದೇಶವನ್ನು ಬ್ರಾಹ್ಮಣರು ಆಳಿದ್ದಿಲ್ಲ. ಅವರು ಯುರೇಷ್ಯಾದಿಂದ ಅಂದ್ರೆ ಬೇರೆ ಪರಕೀಯ ದೇಶದಿಂದ ಬಂದಂತವ್ರು. ಆದ್ರೆ ಇಲ್ಲಿಯ ಜನಾಂಗವನ್ನು 6000 ಜಾತಿಗಳನ್ನು ಹೊಡೆದಾಕಿ ಒಟ್ಟಿಗೆ ಸೇರಿದನೆ ಬಿಡಿ ಬಿಡಿಯಾಗಿ ನಾವು ಒಬ್ಬ ರೀತಿಯಲ್ಲಿ ಮಾಡಿ ನಮ್ಮನ್ನು ಹೊಡೆದು ಬುದ್ಧ ಆಳವಾಗಿ ಚಿತ್ರಿಸಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ಒಂದೇ ಆರ್ಯೇತರ ಸಮುದಾಯ ಇಲ್ಲಿತ್ತು. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಬೀಕರಿಸಿದ್ದಾರೆ. ತಥಾಗತ ಗೌತಮ ಬುದ್ಧ, ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸಗಳನ್ನ ನಾವು ತೆರೆದು ನೋಡಬೇಕಾಗಿದೆ. ಗೌತಮ ಬುದ್ಧ ಆತನ ತಂದೆ ಸುದ್ದೋಧನ ರಾಜ, ತಾಯಿ ರಾಣಿ ಮಾಯೆ. ಬುದ್ಧನ ಹೆಸರು ಮೂಲ ಹೆಸರು ಸಿದ್ಧತ, ಬೌದ್ಧ ಆದಲ್ಲಿ ಸಿದ್ಧತ, ಆದರೆ ಸಂಸ್ಕೃತದಲ್ಲಿ ಸಿದ್ಧಾರ್ಥ. ಗೌತಮ ಬುದ್ಧ ಆತನ ಸಿದ್ಧಿ, ಜ್ಞಾನದ ಸಿದ್ಧಿ ಅಂದರೆ ಈಗಿನ ಬಿಹಾರದ ನಿರಂಜನ ನದಿ ತೀರದಲ್ಲಿ ಗಯಾದ ಸಮೀಪದ ಬೋಧಿ ವೃಕ್ಷದ ಕೆಳಗೆ ಧ್ಯಾನದ ಮಂತ್ರರಾಗಿ ಕುಳಿತಿದ್ದಾಗ ಗೌತಮ ಬುದ್ಧರು ನಿತ್ರಾಣರಾಗಿ ನಿಂತಿರ್ತಾರೆ. ಮನಸ್ಸು ದುರ್ಬಲ ಆಗಿರ್ತದೆ, ದೇಹ ದುರ್ಬಲ ಆಗಿದೆ ಅನಿಸ್ತದೆ. ಅಲ್ಲಿನ ವೃಕ್ಷ ದೇವತೆಗೆ ಪಾಯಸವನ್ನ ತಂದು ಇಟ್ಟಾಗ ಅದನ್ನ ಪಾಯಸವನ್ನ ಕೊಡುವಂತಹ ಬುದ್ಧರು ನಡೆದು ನಿರಂಜನ ನದಿಗೆ ಕಾಲಿಟ್ಟಾಗ ಅವರು ಸಂಪೂರ್ಣವಾಗಿ ಅವರ ಬೆಳಕಾಗಿರ್ತಾರೆ. ಆಗ ಅವರಿಗೆ ಜ್ಞಾನೋದಯ ಆಗಿರ್ತದೆ, ಬುದ್ಧರು ಬೆಳಕಾಗಿರ್ತದೆ. ಬುದ್ಧ ಅಂದ್ರೆ ದೇಶದ ಬೆಳಕು, ಬುದ್ಧ ಅಂದ್ರೆ ಅರಿತವರು, ಜ್ಞಾನವನ್ನು ಪಡೆದವರು. ಹೀಗೆ ಜ್ಞಾನವನ್ನು ಪಡೆದಂತ ಬುದ್ಧ 7 ದಿನಗಳ ಕಾಲ ಮಾತಾಡದೇ ಕುಳಿತುಕೊಳ್ತಾರೆ. ಆನಂತರ 42 ವರ್ಷಗಳ ಕಾಲ ನಿರಂತರವಾಗಿ
ಪ್ರವಚನವನ್ನ ಬೋಧಿಸ್ತಾರೆ. ಮೊಟ್ಟ ಮೊದಲನೇ ಬಾರಿಗೆ ಸಾರನಾಥದ ಜಿಂಕೆವನದಲ್ಲಿ ತನ್ನ 5 ಜನ ಶಿಷ್ಯರಿಗೆ ಧಮ್ಮದ ಬಗ್ಗೆ ಬೋಧನೆಯನ್ನ ಮಾಡ್ತಾರೆ. ಬುದ್ಧನ ಧಮ್ಮದಲ್ಲಿ 3 ಮುಖ್ಯ ಅಂಶಗಳು. ಪ್ರಜ್ಞೆ, ಕರುಣೆ, ಸಮಾನತೆ. 3 ಸೂಕ್ತಿಗಳು ಮುಖ್ಯವಾದವು: ಬುದ್ಧ, ಸಂಘ ಮತ್ತು ಧರ್ಮ. ನಾವು ಈ ದೇಶದ ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡಿದರೆ ವೈಚಾರಿಕವಾಗಿ ವೈಜ್ಞಾನಿಕವಾಗಿರುವಂತಹ ಧರ್ಮ, ಅರಿವಿನ ಧರ್ಮ, ಸಮಾನತೆಯ ಧರ್ಮ, ಸ್ವತಂತ್ರದ ಧರ್ಮ, ಪ್ರಜ್ಞೆಯ ಧರ್ಮ ಅಂತಂದ್ರೆ ನಮ್ಮ ಬುದ್ಧನ ಧರ್ಮ ಮಾತ್ರ. ಇಡೀ ಜಗತ್ತಿಗೆ ಜಾತಿ, ಕಾಲ, ದೇಶ ಎಲ್ಲವನ್ನು ಮೀರಿ ಎಲ್ಲರ ದೇಶವನ್ನ, ಎಲ್ಲರ ಹೃದಯವನ್ನು ಹೊಕ್ಕಂತ ಧರ್ಮ ಏನಾದ್ರು ಇದ್ರೆ ಅದು ಬೌದ್ಧ ಧರ್ಮ. ಬೌದ್ಧ ಧರ್ಮ ಬರೋದಕ್ಕೆ ಮೊದಲು ಈ ದೇಶದಲ್ಲಿ ವೇದ ಉಪನಿಷತ್ತಿನ ಕಾಲದ ಸಂದರ್ಭದಲ್ಲಿ ಸಮಾಜ ಪ್ರಜ್ಞಾಹೀನವಾಗಿ, ಆಷಾಢಭೂತಿಯಿಂದ, ಅಸಮಾನತೆಯಿಂದ ಕಲ್ಲಣಿಸಿ ಹೋಗಿ ಜಾತೀಯತೆ, ಅಸಮಾನತೆ ಮತ್ತೆ ಅಶಾಂತಿ, ಅಸೌಹಾರ್ದತೆಯಿಂದ ಇಡೀ ದೇಶ ಕಂಗೆಡಿಸಿ ನಾಶವಾಗದ ಹೋಗಿದ್ದಂತ ಸಂದರ್ಭದಲ್ಲಿ ಬುದ್ಧನವನ್ನ ಮಿಡಿದು ಬೌದ್ಧ ಧರ್ಮದಿಂದ ಮಾತ್ರ, ಬುದ್ಧ ಧರ್ಮದಿಂದ ಮಾತ್ರ ಮುಕ್ತಿ ಸಾಧ್ಯ, ಸಮಾನತೆ ಸಾಧ್ಯ, ದುಃಖದಿಂದ ನಿವಾರಣೆ ಸಾಧ್ಯ ಅಂತ ಹೇಳಿದಂತ ಗೌತಮ ಬುದ್ಧ, ಆ ಬುದ್ಧನ ದಯಾದ ವಿಚಾರವನ್ನೇ ಒಂದು ಚರ್ಚೆ ಮಾಡಬೇಕಾಗಿದೆ. ಧರ್ಮ ಅಸಮಾನತೆ, ಜಾತಿಯತೆಯಿಂದ ಕುರೂಪಗೊಂಡಿದ್ದಂತಹ ಹಿಂದೂ ಧರ್ಮ, ಆ ಹಿಂದೂ ಧರ್ಮಕ್ಕೆ ಬುದ್ಧನ ತಿರುಳನ್ನು ಹರಿದು ಎರಕ ಒಯ್ದುಕೊಂಡು ಪರಿಭಾಷೆಯನ್ನ ಕಲ್ತಂತ ಏನಾದ್ರೂ ಏಕೈಕ ಭಾಷೆ ಇದ್ರೆ ಅದು ಬೌದ್ಧ ಧರ್ಮ. ನಾವು ಬೌದ್ಧ ಧರ್ಮಕ್ಕೂ ಬೇರೆ ಧರ್ಮಕ್ಕೂ ಹೋಲಿಕೆಗಳನ್ನ ಮಾಡಿ ನೋಡಿದಾಗ ಹಿಂದೂ ಧರ್ಮವನ್ನ ನಂಬದಂತವ್ರಿಗೆ ಪಾಖಂಡಿಗಳು ಅಂತ ಕರೀತಾರೆ. ಇಸ್ಲಾಂ ಧರ್ಮವನ್ನ ನಂಬದವರಿಗೆ ಪೇಗನ್ ಅಂತ ಕರೀತಾರೆ. ಆದ್ರೆ ಬುದ್ಧ ಎಲ್ಲರನ್ನು ನಮ್ಮವರು, ಎಲ್ಲರಿಗೂ ಕೂಡ ಸಮಾನರು ಅಂತ ಬೌದ್ಧ ಧರ್ಮವನ್ನು ಬೋಧಿಸ್ತಾರೆ. ಬೌದ್ಧ ಧರ್ಮ ಎಲ್ಲ ಸಮಾಜಕ್ಕೂ ಕೂಡ ಸಮಾನತೆ, ಸ್ವಾತಂತ್ರ್ಯ, ಕರುಣೆಯನ್ನ ಕೊಡುವಂತ ಧರ್ಮ. ಮಹಾವಿಜ್ಞಾನಿ ಬರ್ಟ್ರಾಂಡ್ ರಸಲ್ ಸರ್ ಅವರು, ಮಹಾತತ್ವಜ್ಞಾನಿ, ಮಹಾಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅವರು ಮಾನವ ಧರ್ಮಕ್ಕೆ, ಮುಂದಿನ ಮಾನವ ಧರ್ಮಕ್ಕೆ ಏನಾದರೂ ಒಂದು ಧರ್ಮ ಅಂತ ಇದ್ರೆ ಅದು ಬೌದ್ಧ ಧರ್ಮ ಅಂತ ಹೇಳಿ ಬೌದ್ಧ ಧರ್ಮವನ್ನು ಕೊಂಡಾಡ್ತಾರೆ. ಇಂಥ ಒಂದು ಬೌದ್ಧ ಧರ್ಮ ಬುದ್ಧ ಹುಟ್ಟಂತ ತಾಯಿನಾಡಲಿಲ್ಲ. ಅನೇಕ ದೇಶಗಳಲ್ಲಿ ಬೌದ್ಧ ಧರ್ಮ ಇದೆ. 500 ಮಿಲಿಯನ್ ಜನ ಬೌದ್ಧ ಧರ್ಮದಲ್ಲಿ, ಲಕ್ಷ ಲಕ್ಷ ಬೌದ್ಧ ಧರ್ಮದಲ್ಲಿದ್ದಾರೆ. ಆದ್ರೆ ಇಂಡಿಯಾದಲ್ಲಿ ಬೌದ್ಧ ಧರ್ಮ ಅಲ್ಪಸಂಖ್ಯಾತರಾಗಿದ್ದಾರೆ. ಇದಕ್ಕೆ ಕಾರಣ ಬೌದ್ಧ ಧರ್ಮದ ಮೇಲೆ ನಡೆದಂತಹ ಮಹಾ ದಾಳಿ. ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮವನ್ನ ಇಡೀ ಏಷ್ಯಾ ಖಂಡದಲ್ಲಿ ಪ್ರಚಾರ ಮಾಡ್ತಾರೆ. 84,000
ಸ್ತೂಪಗಳನ್ನ, ಬಂಡೆಗಲ್ಲು ಶಾಸನವನ್ನ, ಬುದ್ಧ ವಿಹಾರವನ್ನ ಇಡೀ ಭಾರತಾದ್ಯಂತ ಜಗತ್ತಿನಾದ್ಯಂತ ಕಟ್ಟಿಸ್ತಾರೆ ಅಶೋಕ ಚಕ್ರವರ್ತಿ. ಅವು ಎಲ್ಲವನ್ನು ಕೂಡ ಸರ್ವನಾಶ ಮಾಡಾಕ್ತಾರೆ. ಬುದ್ಧನ ಪ್ರತಿಮೆಗಳನ್ನ ಟಂಕಶಾಲೆಯಲ್ಲಿ ಕರಗಿಸ್ತಾರೆ. ಬುದ್ಧನ ಪ್ರತಿಮೆಗಳ ಮೇಲೆ ಕುಷ್ಠರೋಗಿಗಳನ್ನ ಮೂತ್ರ ಮಾಡಿಸಿ ಬೀದಿಗಳಲ್ಲಿ ಎಳೆದು ಅಪಮಾನ ಮಾಡ್ತಾರೆ. ಬುದ್ಧ ಬಿಕ್ಕುಗಳನ್ನ ತಲೆ ಕಡಿದವ್ರಿಗೆ 100 ಚಿನ್ನದ ವರಗಳು ಅಂತ ಹೇಳಿ ರಾಜರುಗಳ ಕೈಲಿ ಸುತ್ತೋಲೆಗಳನ್ನು ಮಾಡಿಸ್ತಾರೆ, ಪ್ರಚಾರಗಳನ್ನು ಮಾಡಿಸ್ತಾರೆ. ಆದರೆ ಬುದ್ಧ ಬಿಕ್ಕುಗಳು ಬೌದ್ಧ ಧರ್ಮ ಅಹಿಂಸೆ, ಬುದ್ಧನ ಕರುಣೆ ಹಿಂಸೆಗೆ ಹಿಡಿಯೋದಿಲ್ಲ. ಈ ದೇಶದಲ್ಲಿ ಅನ್ಯ ಸಮಾಜವನ್ನ ಅಥವಾ ಇಲ್ಲಿನ ಬಡ ಸಮಾಜವನ್ನ, ಅಸಮಾನತೆಯಲ್ಲಿ ತೊಳೆದಂತ ಸಮಾಜವನ್ನ ಸುಧಾರಣೆ ತರಕ್ಕೆ ಪ್ರಯತ್ನಿಸಿದಂತವರ ಸ್ಥಿತಿಗಳು ವೈಚಾರಿಕವಾಗಿ ಸಂಘಟಿಸಕ್ಕೆ ಹೋದಂತವರನ್ನ ಅನೇಕ ಚಿತ್ರಹಿಂಸೆಗಳನ್ನು ಕೊಟ್ಟಿದ್ದಾರೆ. ಗೆಲಿಲಿಯೋ ಗ್ರಹಮಂಡಲದ ವಿಚಾರವನ್ನು ವೈಜ್ಞಾನಿಕವಾಗಿ ಹೇಳಿದ್ದಕ್ಕೆ ಗೆಲಿಲಿಯೋಗೆ ಗಲ್ಲಿಗೇರಿಸ್ತಾರೆ. ಗೆಲಿಲಿಯೋ ಸಂಶೋಧನೆಯನ್ನು ಮುಂದುವರಿಸಿದಂತ ಬ್ರೂನೋಗೆ ಗಲ್ಲಿಗೇರಿಸ್ತಾರೆ, ಜೀವಾಂತ ಕೊಡ್ತಾರೆ. ಧರ್ಮ ವಿಚಾರದನ್ನ ಸರಿಯಾದ ರೀತಿಯಲ್ಲಿ ಹೇಳಿದ್ದಕ್ಕೆ ಗಾಂಧೀಜಿಗೆ ಗುಂಡನ್ನು ಇಡ್ತಾರೆ. ಸಮಾನತೆಯ ವಿಚಾರವನ್ನ ಸಾಧ್ಯಾತ್ಮಕವಾಗಿ ಹೇಳಿದಂತ ಜಗಜ್ಯೋತಿ ಬಸವಣ್ಣನವರನ್ನ ಕಗ್ಗೊಲೆ ಮಾಡ್ತಾರೆ. ಅವರ ಸಮಕಾಲೀನರೆಲ್ಲನೂ ಕೂಡ ಕಗ್ಗೊಲೆ ಮಾಡ್ತಾರೆ. ಮನುಷ್ಯರಲ್ಲಿ ಬ್ರಾಹ್ಮಣ ಮತ್ತು ಅಸ್ಪೃಶ್ಯನ ನಡುವೆ ಮದುವೆ ಸಂಬಂಧಗಳನ್ನ ರಕ್ತ ಸಂಬಂಧವನ್ನು ಬೆರೆಸಿದಂತಹ ಮದುವೆ ಮಾಡಿಸಿದವರಿಗೆ, ಮದುವೆ ಮಾಡಿಕೊಂಡವರಿಗೆ ಬೀದಿಗಳಲ್ಲಿ ಆನೆ ಕಾಲಿಗೆ ಕಟ್ಟಿ ಎಳೆದು ಅವರು ಚಿತ್ರಹಿಂಸೆ ಮಾಡಿ ಕೊಡ್ತಾರೆ. ಇಂಥ ಇತಿಹಾಸ, ವಿಕೃತ ಇತಿಹಾಸ ಈ ದೇಶದಲ್ಲಿದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆಯುವಾಗ ಹೇಳ್ತಾರೆ, ಈ ದೇಶಕ್ಕೆ ಇತಿಹಾಸನೇ ಇಲ್ಲ. ದೇಶಕ್ಕೆ ಇತಿಹಾಸ ಇಲ್ಲ ಅಂದ್ರೆ ಇಲ್ಲ ಅಂತ ಅಲ್ಲ, ಆದ್ರೆ ಈ ದೇಶದ ಇತಿಹಾಸವನ್ನ ವಿಕೃತಿ ಮಾಡಿ ಬರೆದಿದ್ದಾರೆ. ಈ ದೇಶದಲ್ಲಿ ರಾಮಾಯಣ ಮಹಾಭಾರತಗಳನ್ನೇ ಚರಿತ್ರೆ ಅಂತ ಒಪ್ಪಿಸಿದ್ದಾರೆ. ಈ ದೇಶದಲ್ಲಿ ಏನಾದ್ರೂ ಚರಿತ್ರೆ ಇದೆ ಅಂತಂದ್ರೆ ಇದು ಶೂದ್ರರು, ಉಚ್ಚ ಜನಾಂಗದ ಬ್ರಾಹ್ಮಣರವರಿಗೆ ನಡೆದಂತ ಸಂಘರ್ಷನೇ ಇತಿಹಾಸ ಅಂತೇಳಿ ಬರೆದಿದ್ದಾರೆ. ಅಸ್ಪೃಶ್ಯನನ್ನ ರಕ್ಕಸರು, ಚಾಂಡಾಳರು, ನೀಚರು, ಉಳಿದವರು ದೇವತೆಗಳು, ದೇವರು ಅಂತೇಳಿ ಚಿತ್ರಿಸಿ ಇವರ ಮಧ್ಯೆ ನಡೆದಂತಹ ದಾಳಿಗಳು, ಯುದ್ಧಗಳನ್ನೇ ಈ ದೇಶದ ಚರಿತ್ರೆ ಅಂತ ಒಪ್ಪಿಸಿದ್ದಾರೆ ಅಂತ ಬಾಬಾ ಸಾಹೇಬ್ ಬರಹದಲ್ಲಿ ಹೇಳೋದ್ರ ಮೂಲಕ ಅಸ್ಪೃಶ್ಯರು ಏನಿದ್ದಾರೆ ಅವರು ಸಂಸ್ಕೃತಿಹೀನರಲ್ಲ, ಅವರು ಉದಾತ್ತವಾದ ದೀರ್ಘ ಸಂಸ್ಕೃತಿ ಉಳ್ಳಂತವರು. ಅವರ ಧರ್ಮ ಬೌದ್ಧ ಧರ್ಮ, ಅವರ ಮೂಲ ಧರ್ಮ ಬೌದ್ಧ ಧರ್ಮ. ಈ ದೇಶದ ಅಸ್ಪೃಶ್ಯರ ಧರ್ಮ ಮೂಲ ಧರ್ಮ ಬೌದ್ಧ ಧರ್ಮ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸವನ್ನ ತೆಗಿತಾರ ಹೊರಗಡೆ. ನಮ್ಮ ಧರ್ಮ ಬೌದ್ಧ ಧರ್ಮ, ಅದಕ್ಕೆ ಬೌದ್ಧ ಧರ್ಮವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಕೊಂತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇ ಭಾಷಣ, ಹಿಂದುವಾಗಿ ಸಾಯಲಾರೆ, ಐ ವಾರ್ ಅನ್ ಹಿಂದೂ, ಐ ವುಡ್ ನಾಟ್ ಡೈ ಆಸ್ ಎ ಹಿಂದೂ ಅಂತ ಹೇಳಿ 21 ವರ್ಷಗಳ ಕಾಲ ಕಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ನಾಗಪುರದ ಮಣ್ಣಲ್ಲಿ 22 ವಚನಗಳನ್ನ ಪ್ರತಿಜ್ಞೆಯನ್ನ ಮಾಡೋದ್ರ ಮೂಲಕ ಬೌದ್ಧ ಧರ್ಮಕ್ಕೆ ಮರಳಿ ಮನೆಗೆ ಅಂತೇಳಿ ನನ್ನ ಮೂಲ ಧರ್ಮಕ್ಕೆ ಹೋಗ್ತೇನೆ, ನನ್ನ ಜನಾಂಗ ಎಲ್ಲರೂ ಕೂಡ ಧರ್ಮಕ್ಕೆ ಬರಬೇಕು ಅಂತ ಬಯಸ್ತಾರೆ. ಆದ್ರೆ ಇವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯನ್ನ ನಾವು ಹಿಡಿದಿಲ್ಲ.
ಬುದ್ಧನ ದಾರಿಯನ್ನು ನಡೆದಿಲ್ಲ, ಅವ್ರ ತತ್ವ ಸಿದ್ಧಾಂತಗಳನ್ನು ನಾವು ಒಪ್ಕೊಂಡಿಲ್ಲ. ಆ ಕಾರಣಕ್ಕೋಸ್ಕರ ಬುದ್ಧನ ತತ್ವ ಸಿದ್ಧಾಂತಗಳನ್ನು ನಾವು ಒಪ್ಕೋಬೇಕಾಗಿದೆ. ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಜಾರಿಗೆ ತರಬೇಕಾಗಿದೆ. ಅದಕ್ಕೋಸ್ಕರ ವಿದ್ಯಾವಂತರು, ಜ್ಞಾನಿಗಳು ಮುಂದಕ್ಕೆ ಬರಬೇಕಾಗಿದೆ. ಈ ದೇಶದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಂತಹ 2500 ವರ್ಷಗಳ ಹಿಂದೆ ಸಮಾನತೆಯನ್ನು ಕೊಟ್ಟಂತಹ ಏಕೈಕ ಮಹಾಮಾನವ ತಥಾಗತ ಯಾರಾದ್ರೂ ಇದ್ರೆ ಗೌತಮ ಬುದ್ಧ. ಆ ಸಂದರ್ಭದಲ್ಲಿ ಮಹಿಳೆಯವರಿಗೆ ಗಂಡ ಸತ್ರೆ ಚಿತೆಗೆ ಹೋಗಬೇಕಾಗಿತ್ತು, ಸತಿಯೊಡನ ಸಹಗಮನ ಪದ್ಧತಿ ಇತ್ತು, ಬಾಲ್ಯ ವಿವಾಹ ಪದ್ಧತಿ ಇತ್ತು. ಮಹಿಳೆಯವರಿಗೆ ಉಪನಯನ ಮಾಡಂಗಿಲ್ಲ, ಮಹಿಳೆಯವರು ಯಾವುದೇ ಪ್ರವಚನಕ್ಕೆ ಭಾಗವಹಿಸಂಗಿಲ್ಲ, ಮಹಿಳೆಯವರು ಪೂಜಾರಿಗಳಾಗಂಗಿಲ್ಲ, ಮಹಿಳೆಯರು ಯಾವುದೇ ಪುರೋಹಿತ ಕೆಲಸಗಳನ್ನ ಮಾಡಂಗಿಲ್ಲ, ಇವತ್ತು ಕೂಡ ಮಾಡಂಗಿಲ್ಲ. ಇದನ್ನ ಗೌತಮ ಬುದ್ಧ 2500 ವರ್ಷಗಳ ಹಿಂದೆ 500 ಜನ ಬೌದ್ಧ ಭಿಕ್ಷುಣಿಯರಿಗೆ ಪ್ರವಚನವನ್ನ, ಬೌದ್ಧ ದೀಕ್ಷೆಯನ್ನ ಕೊಟ್ಟಂತ ಏಕೈಕ ಮಹಾಮಾನವ, ಇಡೀ ಜಗತ್ತಿನ ಒಬ್ಬ ಮಹಾ ವ್ಯಕ್ತಿ ಯಾರಾದ್ರೂ ಇದ್ರೆ ಗೌತಮ ಬುದ್ಧ ಅನ್ನೋ ಸಂದರ್ಭವನ್ನು ನೀವು ನೆನಪಬೇಕಾಗಿದೆ. ಅದುವರೆಗೂ ಕೂಡ ಈ ದೇಶದಲ್ಲಿ ಮಾನವೀಯತೆ ಬಂದಿರಲಿಲ್ಲ. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೃತಿಗಿಳಿಸಿ ನಮ್ಮ ತಲೆಗೆ, ನಮ್ಮ ಹೃದಯಕ್ಕೆ ಇಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ದರಿಂದ ಬುದ್ಧನ ಹೆಸರು ಯಾರಾದ್ರೂ ಹೇಳೋರಿದ್ರೆ, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಹೇಳಿ ಸಂಘ ಸಂಸ್ಥೆಗಳನ್ನ ಮಾಡ್ಕೊಳ್ಳುವಂತವ್ರು ಯಾರಾದ್ರೂ ಇದ್ರೆ, ನೀವು ಬುದ್ಧನ, ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಪಾಲನೆ ಮಾಡಬೇಕಾಗಿದೆ. ಆ ಮೂಲಕ ಅದು ಸಂಘ ಸಂಸ್ಥೆಗಳನ್ನ ಮಾಡ್ಕೋಬೇಕಾಗಿದೆ. ಏನು 84,000 ಸ್ತೂಪಗಳು, ಬುದ್ಧ ವಿಹಾರಗಳು, ಬಂಡೆಕಲ್ಲು ಶಾಸನಗಳನ್ನ ನಾಶ ಮಾಡಿದ್ರು. ಅದನ್ನ ನಿಮ್ಮ ಹೃದಯದಲ್ಲಿ ಅದು ಕಿಡಿಯಾಗಿ ವೈಚಾರಿಕವಾಗಿ ಯೋಚನೆ ಮಾಡಿ ನೀವು ಹೊರಗಡೆ ಬರಬೇಕಾಗಿದೆ, ಹೋರಾಟವನ್ನ ಮಾಡಬೇಕಾಗಿದೆ. ಅದೇ ಬುದ್ಧ ಗಯಾದಲ್ಲಿ ಬಿಟಿ ಕಾಯ್ದೆ, ಬುದ್ಧ ಟ್ರಸ್ಟ್ ಕಾಯ್ದೆ 1949 ಆಕ್ಟ್ ಏನಿದೆ, ಸಂವಿಧಾನ ಜಾರಿ 1950 ಜನವರಿ 26ರಲ್ಲಿ ಆದದ್ದು. ಆ ಹಿಂದಿನ 1949 ಕಾಯ್ದೆಯನ್ನ ಜೀವಂತವಾಗಿ ಇಟ್ಟಿದ್ದೀರಲ್ಲ, ಇದು ಸಂವಿಧಾನ ವಿರೋಧಿ ಕೃತ್ಯ, ಸಂವಿಧಾನಕ್ಕೆ ಮಾಡಿದಂತ ಅಪಮಾನ. ಅಲ್ಲಿರ್ತಕ್ಕಂಥ ಬಿಹಾರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆ ಬಿಟಿ ಕಾಯ್ದೆ 1949 ಕೂಡಲೇ ರದ್ದು ಮಾಡಬೇಕಾಗಿದೆ. ಇದು ಬುದ್ಧರಿಗೆ ಮಾಡಿದಂತ ಅಪಮಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿದಂತ ಅಪಮಾನ ಅಂತ ಈ ಮೂಲಕ ಇವತ್ತು ದೇಶಾದ್ಯಂತ ನಾವು ಸಾರಿ ಹೇಳಬೇಕಾಗಿದೆ. ಆ ಬಿಟಿ ಕಾಯ್ದೆ 1949 ಮುಂದುವರಿಸಿ 4 ಜನ ಬ್ರಾಹ್ಮಣರನ್ನ, 4 ಜನರ ಬುದ್ಧರನ್ನ ಇಟ್ಟು ಡಿಸಿಯ ಆಡಳಿತದಲ್ಲಿ ಅವರನ್ನ ಆಡಳಿತಾಧಿಕಾರಿಯನ್ನ ಮಾಡಿ ಆ ಬುದ್ಧ ಟ್ರಸ್ಟ್ ಅನ್ನ ನಡೆಸ್ತಾ ಇದ್ದಾರಲ್ಲ, ಬುದ್ಧರಿಗೆ ಜ್ಞಾನೋದಯ ಆದಂತ ಸ್ಥಳಕ್ಕೆ ಗೌರವ ಇಲ್ವಾ ನಿಮ್ಗೆ? ಅಲ್ಲಿ ಬುದ್ಧ ಟ್ರಸ್ಟ್ ಅನ್ನ, ಬುದ್ಧ ಜಾಗಗಳನ್ನ, ಬುದ್ಧ 7 ಜಾಗದಲ್ಲಿ ಕೂತ್ಕೊಳ್ತಂತ ಜಾಗಗಳನ್ನ ಇವತ್ತು ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ, ಬುದ್ಧ ಗಯಾನ ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ. ಇದು ಧರ್ಮದ ಹುನ್ನಾರ. ಅದಕ್ಕೋಸ್ಕರ ನೀವು ಸಂವಿಧಾನಕ್ಕೆ ಅಪಮಾನ ಮಾಡಬಾರ್ದು ಅಂತ ಹೇಳಿ ಆಕಾಶ್ ಲಾಮಾರ್ ಅವರ ನೇತೃತ್ವದಲ್ಲಿ ಈಗಾಗಲೇ 140ಕ್ಕೂ ಹೆಚ್ಚು ದಿನಗಳು ಧರಣಿ, ಮುಷ್ಕರ ಬುದ್ಧ ಗಯ ನಡೀತಾ ಇದೆ. ಆ ಬುದ್ಧ ಗಯಕ್ಕೆ ಬೆಂಬಲವಾಗಿ ಇವತ್ತು ನಾವು ಸಭೆಯನ್ನ ಇಲ್ಲಿ ಮಾಡ್ತಾ ಇದ್ದೇವೆ ಸ್ವಾಮೀಜಿಯವರ ನೇತೃತ್ವದಲ್ಲಿ. ಆಕಾಶ್ ಲಾಮಾರ್ ಅವರು ಸದಾಶಿವನಗರಕ್ಕೆ ಬಂದು ಸ್ವಾಮೀಜಿಯವರ ನೇತೃತ್ವ ನಡೆದಂತ ಸಭೆಯಲ್ಲಿ ಆಕಾಶ್ ಲಾಮಾರ್ ಅವರು ಮಾತಾಡಿ ನಮ್ಮೆಲ್ಲರಿಗೂ ಒಂದು ಆದೇಶವನ್ನ ಕೊಟ್ಟರು. ಆ ನಂತರ ನಾವು ಮೈಸೂರಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ವಿ, ಗುಲ್ಬರ್ಗದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ, ಬೆಳಗಾವಿಯಲ್ಲಿ ಕೂಡ ಪೂರ್ವ ಸಿದ್ಧತಾ ಕಾರ್ಯಕ್ರಮವನ್ನು ಮಾಡ್ತೇವೆ, ಬೆಂಗಳೂರಲ್ಲೂ ಕೂಡ ಕಾರ್ಯಕ್ರಮವನ್ನು ಮಾಡ್ತೇವೆ, ಡೆಲ್ಲಿಯಲ್ಲಿ ಕೂಡ ಕಾರ್ಯಕ್ರಮವನ್ನ ಸದ್ಯದಲ್ಲೇ ಅನೌನ್ಸ್ ಮಾಡ್ತೇವೆ. ಬುದ್ಧ ಗಯಾದಲ್ಲಿ ಲಕ್ಷ ಜನ ಸೇರುವಂತ ಹೋರಾಟವನ್ನ ಮಾಡ್ತೇವೆ. ಆ ಮೂಲಕ
ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ಕೂಡಲೇ ಬಿಟಿ ಕಾಯ್ದೆ 1949 ರದ್ದು ಮಾಡಬೇಕು, ಬುದ್ಧರಿಗೆ ಅಂಬೇಡ್ಕರ್ಗೆ ಗೌರವವನ್ನು ಕೊಡಬೇಕು ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಈ ಎಲ್ಲಾ ರಾಜ್ಯದ ಸಂಘ ಸಂಸ್ಥೆಗಳ ಪರವಾಗಿ ಬುದ್ಧಗಯಾದಲ್ಲಿ ನಡೆಯುವಂತ ಧರಣಿಗೆ ನಾನು ಈ ಮೂಲಕ ಬೆಂಬಲವನ್ನು ಅನೌನ್ಸ್ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಬಾಪು. ಬೆಂಗಳೂರಲ್ಲೊಂದು, ಮೈಸೂರಲ್ಲೊಂದು, ಗುಲ್ಬರ್ಗಾದಲ್ಲೊಂದು, ಇವತ್ತು ಬೆಳಗಾವಿ ವಿಭಾಗ ಮಟ್ಟದ ಸಭೆಗಳನ್ನು ಮುಗಿಸಿದ್ವಿ. ಈಗ ರಾಜ್ಯ ಮಟ್ಟದ ದೊಡ್ಡ ಸಭೆಯನ್ನ ಮಾಡಬೇಕು ನಾವು. ಅದು ಮಾಡೋಕ್ ಮೊದಲು ಇದೇ ತಿಂಗಳು 25 ಮತ್ತು 26ನೇ ತಾರೀಕು ದೆಹಲಿಯಲ್ಲಿ ಒಂದು ದೊಡ್ಡ ರಾಷ್ಟ್ರ ಮಟ್ಟದ ಪ್ರತಿಭಟನೆ ನಡೀತದೆ. ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಬೆಂಬಲಿಸ್ತಕ್ಕಂಥ ದೊಡ್ಡ ದೊಡ್ಡ ಗಣ್ಯರು ಬರ್ತಾರೆ. ಅದು ಪಾರ್ಲಿಮೆಂಟ್ ನಡೀತಾ ಇದೆ. ಈಗ ಬಿಹಾರ ರಾಜ್ಯದ ಎಂಪಿಗಳು ಇರ್ತಾರೆ, ಕೇಂದ್ರ ಸರ್ಕಾರನೂ ಇರ್ತದೆ. ಇದನ್ನು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥ ಎರಡು ಪ್ರಮುಖವಾಗಿರ್ತಕ್ಕಂಥ ಪ್ರತಿನಿಧಿಗಳು ಪಾರ್ಲಿಮೆಂಟ್ ಅಲ್ಲಿ ಸಿಗ್ತಾರೆ. ಅವ್ರ ಗಮನ ಸೆಳೆಯೋದಕ್ಕಾಗಿ, ಪ್ರಧಾನಮಂತ್ರಿ ಗಮನ ಸೆಳೆಯೋದಕ್ಕಾಗಿ ಅಂತಿಮವಾಗಿ ಪ್ರಧಾನಮಂತ್ರಿ ಮತ್ತು ಈ ಎಂಪಿಗಳು ಇಬ್ಬರು ಒಟ್ಟಿಗೆ ಸೇರಿ ಬಿಹಾರ ರಾಜ್ಯದ ಮುಖ್ಯಮಂತ್ರಿಯ ಗಮನ ಸೆಳೆಯತಕ್ಕಂಥ ಹೋರಾಟ. ಅಂತಾರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳು ಆ ಕಾರ್ಯಕ್ರಮ, ಆ ಪ್ರತಿಭಟನೆಯನ್ನ ಬಿತ್ತರಿಸ್ತಾರೆ. ಅದಕ್ಕೆ ನಾವೆಲ್ಲರೂ ಭಾಗಿಯಾಗಬೇಕು ಅಂತ ಹೇಳಿ ಇವತ್ತಿನ ಸಭೆಯ ಮೂಲಕ ಈಗಾಗಲೇ ಮೂರ್ತಿ ಅವರು ಅದನ್ನು ಹೇಳಿದ್ದಾರೆ. 25 ಮತ್ತು 26 2 ದಿವಸ ಆಯ್ತು. 25 ಮತ್ತು 26 ದೆಹಲಿಯ ಪಾರ್ಲಿಮೆಂಟ್ ಮುಂದೆ ಜಂತರ್ ಮಂತರ್ ಅಂತಿದೆಯಲ್ಲ, ಆ ಜಾಗದಲ್ಲಿ ನಡೀತಾರೆ. ವಿಧಾನಸೌಧ ಮುಂದೆ ನಾವು ಫ್ರೀಡಮ್ ಪಾರ್ಕ್ ಅಲ್ಲಿ ಮಾಡ್ತೀವಿ ಬೆಂಗಳೂರಲ್ಲಿ, ಅಲ್ಲಿ ಜಂತರ್ ಮಂತರ್ ಅಂತ ಹೇಳ್ಬಿಟ್ಟು ಒಂದು ಐತಿಹಾಸಿಕ ಜಾಗ, ಆ ಜಾಗದ ಪಾರ್ಲಿಮೆಂಟ್ ಮುಂದೆ ಇದೆ. ಅಲ್ಲಿ ನಾವೆಲ್ಲರೂ ಸೇರಬೇಕು. ದಯಮಾಡಿ ಯಾರ್ಯಾರು ಸಾಧ್ಯ ಆಗುತ್ತೆ, ಟೈಮ್ ಕಡಿಮೆ ಇದೆ, ಬಹುಶಃ ಟ್ರೈನ್ ಟಿಕೆಟ್ ತಗೊಳ್ಳೋದು ಕಷ್ಟ ಆಗುತ್ತೆ, ರಿಸರ್ವೇಶನ್ ಸಿಗಲ್ಲ. ಸಾಧ್ಯ ಟ್ರೈ ಮಾಡಿ, ಅನುಕೂಲ ಆಗಲಿಲ್ಲ ಅಂದ್ರೆ ಬೇರೆ ದಾರಿ ಇಲ್ಲದೆ ನಿಮ್ಮ ಶಕ್ತಾನುಸಾರ ವಿಮಾನದ ಮೂಲಕ ಪ್ರಯಾಣ ಮಾಡಿ ಅಂತ ಐತಿಹಾಸಿಕ ಹೋರಾಟಕ್ಕೆ ನಾವೆಲ್ಲರೂ ಭಾಗಿಯಾಗೋದು. ಮುಂದೊಂದು ದಿನ ಹೇಳ್ತಾರೆ, ಇಂಥವರೆಲ್ಲ ಒಂದು ಜಂತರ್ ಮಂತರ್ಲಿ ಕರ್ನಾಟಕದ ಪರವಾಗಿ ಭಾಗವಹಿಸಿದ್ರು ಅಂತೇಳಿ ಹೇಳ್ತಾರೆ ಮುಂದೆ. ಅದಕ್ಕೆ ನಾನು ಈ ಪೂರಕವಾಗಿ ಇಡೀ ದೇಶ ಸುತ್ತಾ ಇದ್ದೀನಿ. ಮೊನ್ನೆ ಲಡಾಖ್ ಹೋಗಿ ಬಂದಿದ್ದಾದ್ಮೇಲೆ ಹುಷಾರಿದ್ದೆ. 3 ದಿವಸದ ಮುಂದೆ ಲಡಾಖ್ ಅಲ್ಲಿದ್ದೆ. ಬಂದು ಕೆಮ್ಮು ಶುರುವಾಗಿ ಇನ್ನೂ ವಾಸಿ ಆಗಿಲ್ಲ. ಹಾಗೆ ಮುಂದುವರಿಸ್ತಾ ದಯಮಾಡಿ ಯಾರು ತಿಳ್ಕೊಬೇಡಿ. ನಾನು ವಿನಂತಿ ಮಾಡುವಂಥದ್ದು, ಬೆಳಗಾವಿ ಜಿಲ್ಲೆ ಮಹಾರಾಷ್ಟ್ರದ ಪಕ್ಕದಲ್ಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾಗದಲ್ಲಿ ತಮ್ಮ ಪಾದ ಸ್ಪರ್ಶ ಅನೇಕ ಸಲ ಮಾಡಿದ್ದಾರೆ. ವಿಶೇಷವಾಗಿ ರಾಯಬಾಗ್ ಜಿಲ್ಲೆಗೆ ಬಂದು ಎಷ್ಟೋ ಕೇಸ್ಗಳನ್ನ, ಚಿಕ್ಕೋಡಿ ಮತ್ತು ರಾಯಬಾಗ್ ಭಾಗದಲ್ಲಿ ಎಷ್ಟೋ ಕೇಸ್ಗಳನ್ನ ಗೆದ್ದು ವಕೀಲರಾಗಿ ಜಾತ್ಯತೀತವಾಗಿ ಗೆದ್ದು ಕೊಟ್ಟು ಹೋಗಿದ್ದಾರೆ. ಅದರಲ್ಲೂ ಯಾವುರದು ರಾಯಬಾಗ್ ಕುಡ್ಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಲಿಂಗಾಯತರು ಇವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟು ಬೆಳಗ್ಗೆ ಎದ್ದು ದೀಪ ಹಚ್ಚಿ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಈ ಜಿಲ್ಲೆಗೆ ಏನಿದೆ ಅನ್ನೋದನ್ನು ತಾವೆಲ್ಲರೂ ಅರ್ಥ ಮಾಡಿ ಇವತ್ತು ಲಿಂಗಾಯತರು ದಲಿತರಲ್ಲ. ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಾಗ ಇದೆಲ್ಲ ಮುಂಬೈ ಹೈಕೋರ್ಟ್ ಸೇರ್ತಾ ಇತ್ತು. ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಕಕ್ಷಿದಾರರ ಮನೆಗೆ ಬಂದಿದ್ದಾರೆ. ಆ ಮನೆಗೆ ಬರೆಸ್ಕೊಂಡಿರೋರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪ್ರತಿದಿನ ದೀಪ ಹಚ್ತಾರೆ, ಪೂಜೆ ಮಾಡ್ತಾರೆ. ಇಂಥ ಭಾಗ್ಯ ಬೆಳಗಾವಿಗಲ್ಲದೆ ಬೇರೆ ಯಾವ ಜಿಲ್ಲೆಗೂ ಸಿಕ್ಕಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಾರಿ ತೋರಿಸಿ ಹೋಗಿದ್ದಾರೆ. ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ
ಸಾಯ್ತೇನೆ ಅಂತ ಹೇಳಿದ, ಸಾಯಲ್ಲ ಅಂತ ಹೇಳಿದ. ಇನ್ನೆಲ್ಲಿ ಸಾಯ್ಬೇಕು? ಮನುಷ್ಯ ಎಲ್ಲಿ ಸಾಯ್ಬೇಕು ಅಲ್ಲಿ ಸಾಯ್ಬೇಕು. ಅದಕ್ಕೆ ಬುದ್ಧನ ಅನುಯಾಯಿಯಾಗಿ ಸಾಯ್ತೇನೆ ಅಂತ ಹೇಳಿದ್ರು. ನಾವೆಲ್ಲ ಅಂಬೇಡ್ಕರ್ ಅನುಯಾಯಿಗಳು ತಾನೆ? ಹೌದೋ ಇಲ್ಲ ಅದನ್ನ ಹೇಳ್ರಿ. ಡೌಟ್ ಇದ್ರೆ ಹೇಳಿ, ನಾನು ಕ್ಲಾರಿಫೈ ಮಾಡ್ತಾರೆ. ಯಾರಾದ್ರೂ ಮಾತಾಡ, ನಾವು ಅಂಬೇಡ್ಕರ್ ವಾದಿಗಳು ಅಲ್ವೋ ಅಂತೇಳಿ ಮೊದಲು ಡೌಟ್ ವಾದಿಗಳು ಅಂತ ಹೇಳಿದ ತಕ್ಷಣ ನಾವು ಹಿಂದೂಗಳಾಗಿ ಸಾಯಲ್ಲ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿ ತೋರಿಸಿದಾರ ಇಲ್ಲ? ನಾವು ಮಾಡಿ ತೋರಿಸ್ಬೇಕು ಇಲ್ಲ? ಅದಕ್ಕಾಗಿ ಒಂದು ನಮಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಯಾವ ಧರ್ಮವನ್ನು ವಿರೋಧ ಮಾಡುವಂಥದ್ದಲ್ಲ. ಹಿಂದೂಗಳನ್ನು ವಿರೋಧ ಮಾಡಲ್ಲ, ಮುಸಲ್ಮಾನರು ವಿರೋಧ ಮಾಡಲ್ಲ, ಯಾರನ್ನು ವಿರೋಧ ಮಾಡಲ್ಲ. ನಾವು ವಿರೋಧ ಮಾಡೋದು ಯಾರು ಮನುಷ್ಯತ್ವ ವಿರುದ್ಧ ಇರ್ತಾರೋ ಅವರನ್ನ ವಿರೋಧ ಮಾಡೋದು. ಆ ಮನುಷ್ಯತ್ವದ ವಿರುದ್ಧದ ಧರ್ಮನೇ, ಮನುಷ್ಯತ್ವದ ವಿರೋಧಿ ಧರ್ಮ ಯಾವುದಾದ್ರೆ ಅದ್ರ ವಿರುದ್ಧ ಇರುವಂಥದ್ದು ಬುದ್ಧ. ಮನುಷ್ಯನ ಪರವಾಗಿ ಇರ್ತಕ್ಕಂಥದ್ದು ಆ ಧರ್ಮ ಯಾವುದಿದ್ರೆ ಅದು ಬುದ್ಧನ ಧರ್ಮ ಅಂತೇಳಿ ಇಷ್ಟೊತ್ತು ಹೇಳಿದಂಥವರೆಲ್ಲರೂ ಅದನ್ನೇ ಹೇಳ್ತಾರೆ. ಅವರು ಬಹಳ ಪರಾಕ್ರಮಿಯವರು, ಬಹಳ ವೈಭವಶಾಲಿ, ಮಹಾಪ್ರತಾಪಿ. ಅಂತ ದೇಶ ಮೇಲೆ ಒಂದು ಆಕ್ರಮಣ ಮಾಡಿ ನಮ್ಮ ರಾಜ್ಯದ ವಿಸ್ತರಣೆ ಮಾಡಬೇಕು ಅಂತ ಅಜಾತ ಶತ್ರು ಅವರು ಒಂದು ಯೋಚನೆ ಮಾಡ್ತಾರೆ. ಆಗ ಅವರು ಮಹಾಮಂತ್ರಿ ಮಹಾಮಾತೆ ವರ್ಷಾಕಾರ ಅಂತ ಇರ್ತಾರೆ. ಅವ್ರಿಗೆ ಹೇಳ್ತಾರೆ, ನೋಡಪ್ಪ, ಬುದ್ಧರು ಬಂದಿದ್ದಾರೆ, ಅವರು ರಾಜಕೀಯದಲ್ಲಿ ಗ್ರಜಕುಟ ಪರ್ವತ ಅಂತಿದೆ, ಅಲ್ಲಿ ಇದ್ದಾರೆ, ನೀನು ಹೋಗ್ಬಿಟ್ಟು ಅಜಾತ ಶತ್ರು ನಿಮ್ಮ ಪಾದಕ್ಕೆ ವಂದನೆ ಮಾಡ್ತಾರೆ, ನಿಮ್ಮ ಕುಶಲ ಮಂಗಲ ಕೇಳ್ತಾರೆ. ಹಾಗೆ ಅವರು ವಜ್ಜಿ ಮೇಲೆ ಆಕ್ರಮಣ ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಬುದ್ಧರ ಏನು ಇದು ಇದೆಯಲ್ಲ, ವಿಚಾರ ಇದೆಯಲ್ಲ, ತಿಳ್ಕೊಂಡು ನನಗೆ ಹೇಳು ಅಂತ ಹೇಳ್ತಾರೆ. ಆಗ ವರ್ಷಾಕಾರ ಬ್ರಾಹ್ಮಣ ಬುದ್ಧರ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಈ ವಿಷಯ ಹೇಳ್ತಾರೆ. ಏನಂತಂದ್ರೆ, ತಥಾಗತ ಬುದ್ಧರೇ, ಅಜಾತ ಶತ್ರು ಅವರು ಈ ತರ ಆಕ್ರಮಣ ಮಾಡ್ಬೇಕಂತಾರೆ, ನಿಮ್ಮ ವಿಚಾರ ಏನಿದೆ ಅಂತ ಹೇಳ್ತಾರೆ. ಅವಾಗ ಬುದ್ಧರು ಹೇಳ್ತಾರೆ, ನೋಡಪ್ಪ, ಈ ವಜ್ಜಿಯವರು ಏನು ಅವ್ರದ್ದೇನು ಸಂಘಟನೆ ಇದೆ, ಅವ್ರೇನು ಸಮ್ಮತಿ ಇದೆ, ಒಂದು ಕಡೆ ಕುತ್ಕೊಂಡು ಮಾತಾಡ್ತಾರೆ. ಎಲ್ಲರೂ ಮನಸ್ಸು, ಎಲ್ಲರದ್ದು ವಿಚಾರ ಒಂದೇ ಇದ್ರೆ ವಜ್ಜಿಗೆ ಅವರು ಆಗುವುದಿಲ್ಲ ಅಂತ ಹೇಳ್ತಾರೆ. ಎರಡನೇ ಮಾತು ಹೇಳ್ತಾರೆ, ವಜ್ಜಿಯವರು ಧರ್ಮ ವಿನಯದಲ್ಲಿದ್ದಾರೆ. ಧರ್ಮ ವಿನಯ ಅಂದ್ರೆ ಶೀಲ ಪಾಲನೆ ಮಾಡ್ತಾರೆ, ಸಮಾಧಿ ಭಾವನೆ ಮಾಡ್ತಾರೆ, ಪ್ರಜ್ಞೆಗೆ ಅಭಿವೃದ್ಧಿ ಕೊಡ್ತಾರೆ. ಈ ಧರ್ಮ ವಿನಯ ಇದೆಯಲ್ಲ, ಯಾವಾಗ ಇದರಲ್ಲಿ ಅವರು ಕಾಣ್ತಾರೋ ಆವಾಗ ಅವ್ರ ಮೇಲೆ ಯಾರು ಆಕ್ರಮಣ ಮಾಡೋಕ್ಕಾಗಲ್ಲ, ಅವರು ರಾಜ್ಯನ ಕಬ್ಜಾ ಮಾಡೋಕ್ಕಾಗುದಿಲ್ಲ ಅಂತ ಹೇಳ್ತಾರೆ. ಮೂರನೇದು ಏನ್ ಹೇಳ್ತಾರೆ, ವಜ್ಜಿಯವರು ಗುರುಜನಕ್ಕೆ ಅವರು ಸತ್ಕಾರ ಮಾಡ್ತಾರ, ಪೂಜಿಸ್ತಾರ ಮತ್ತು ಅಭಿನಂದನೆ ಸತ್ಕಾರ ಮಾಡ್ತಾರ ಅಂತ ಕೇಳ್ತಾರೆ. ಅವರು ಹೌದು ಮಾಡ್ತಾರೆ ಅಂತ ಹೇಳ್ತಾರೆ. ಯಾವಾಗ ಇವರು ವಜ್ಜಿಯವರು ಈ ತರ ಮಾಡ್ತಾರೆ, ಅಜಾತ ಶತ್ರು ಆಗಲಿ ಅಥವಾ ಬೇರೆಯವರಾಗ್ಲಿ ಅವ್ರ ಮೇಲೆ ಆಕ್ರಮಣ ಮಾಡಿ ರಾಜ್ಯ ಕಬ್ಜಾ ಮಾಡ್ಲಿಕ್ಕಾಗುದಿಲ್ಲ ಅಂತ ಬುದ್ಧರು ಹೇಳ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಹಲವಾರು ವಿಭಾಗೀಯ ಮಟ್ಟದಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಈಗಾಗಲೇ BT ಆಕ್ಟ್ 1949 ರದ್ದು ಮಾಡಬೇಕು ಅಂತಂದು ಹೇಳಿ ಈಗಾಗಲೇ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಇಲ್ಲಿ ಒಂದು ಸಭೆ ಆಯೋಜನೆ ಮಾಡಿದ್ದೇವೆ. ಈ ಒಂದು ಸಭೆಗೆ ಬಂದಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಸಭೆಯ ನಂತರ ನೆಕ್ಸ್ಟ್ 25ನೇ ತಾರೀಕು ನಾವೆಲ್ಲರೂ ಸಹ ಡೆಲ್ಲಿ ಚಲೋ ಮಾಡಬೇಕು ಅಂತಂದ ಈಗಾಗಲೇ ಅಣ್ಣನ ಮುಖಾಂತರ ನಾವೆಲ್ಲರೂ ಸಹ ನಾವು ಪ್ಲಾನ್ ಮಾಡಿದ್ದೀರಿ. ಇನ್ನೊಂದು 2-3 ದಿನದಲ್ಲಿ ಇದೇ ಒಂದು ವಿಷಯವನ್ನು ಇಟ್ಕೊಂಡು ಡೆಲ್ಲಿಯಲ್ಲಿ ಜಂತರ್ ಮಂತರಲ್ಲಿ ನಾವು ಈ ಒಂದು ಆಂದೋಲನ ಸಭೆಯನ್ನು ಸಹ ನಾವು ಏರ್ಪಾಟ್ ಮಾಡುತ್ತಿದ್ದೇವೆ. ಅದಾದ ನಂತರ ಬೆಂಗಳೂರಲ್ಲಿ ಬರೋ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಅಣ್ಣ ಈಗಾಗಲೇ ಎಲ್ಲರಿಗೂ ಸಹ ಡೇಟ್ ತಿಳಿಸ್ತಾರೆ. ತಿಳಿಸಿದ ಸಂದರ್ಭದಲ್ಲಿ ಎಲ್ಲರೂ ಸಹ ಇಲ್ಲಿರುವಂತಹ ಇದು ಒಂದು ಸಂಘಟನೆಗೆ ಸೀಮಿತವಾದಂತಹ ಒಂದು ಇಶ್ಯೂ ಅಲ್ಲ. ಇದು ಈ ರಾಜ್ಯದಲ್ಲಿರುವಂತಹ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಬುದ್ಧಿಸ್ಟ್ಗಳು ಬಂದೇಜಿಗಳು ಎಲ್ಲರೂ ಒಟ್ಟಾಗಿ
ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಳುವಳಿನ ನಾವು ಯಾವ ಥರ ನೋಡ್ತಿದ್ರೋ, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುರಿತ ನಮ್ಮ ಉದ್ದಿಷ್ಟ ಚಳುವಳಿಯನ್ನು ಸಹ ನಾವು ಜೊತೆಗೆ ನಾವು ತಗೊಂಡು ಹೋಗಬೇಕಾಗಿದೆ. ಮತ್ತು ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಸ್ಥಳ ಏನಿದೆ ಬುದ್ಧ ಮಂದಿರ, ಈ ಒಂದು ಸ್ಥಳದಲ್ಲಿ ನಾವು ಈ ಒಂದು ಸಭೆ ಮಾಡೋದಕ್ಕೆ ಸುಮಾರು ನಮಗೆ 20 ದಿನಗಳಿಂದ ಇಲ್ಲಿರುವಂತಹ ಆಡಳಿತ ಮಂಡಳಿ ನಮಗೆ ಅವಕಾಶ ಕೊಟ್ಟಿಲ್ಲ. ಮಾಡ್ಬೇಕಾದ್ರೆ ನಮಗೆ ಇವತ್ತಿಲ್ಲ ನಾಳೆ ಇಲ್ಲ ಅವಾಗ ಬನ್ನಿ ಇವಾಗ ಬನ್ನಿ ಅಂತ ನಮ್ಮ ಜಿಲ್ಲಾಧ್ಯಕ್ಷ ನಾನಾ ಸಾಹೇಬ್ ಜುಲೈ 5ನೇ ತಾರೀಕಿಗೆ ಒಂದು ಸಭೆಗೆ ಲೆಟರ್ ಕೊಟ್ಟು ನಾನು. ಸೊ ಇಲ್ಲಿವರೆಗೂ ಸಹ ನಮಗೆ ಅವಕಾಶ ಕೊಟ್ಟಿರಲ್ಲ. ಇವತ್ತು ನಾವು ಬಂದು ನಮ್ಮ ರಾಜ್ಯ ಮುಖ್ಯ ಪ್ರಧಾನ ಕಾರ್ಯದರ್ಶಿ ನಾನು ಮತ್ತು ಸುರೇಶ್ ಗವೇಪುರ್ ನಮ್ಮ ಟೀಮ್ ಎಲ್ಲ ಬಂದು ಅವ್ರ ಜೊತೆಲಿ ಮಾತಾಡಿ ಈ ಒಂದು ಹಾಲ್ ನಾವು ಬಿಟ್ಕೊಂಡಿದ್ದೀವಿ. ಮೊದಲಿಗೆ ಇವೆಲ್ಲರಿಗೂ ಸಭೆ ಮೂಲಕ ಎಲ್ಲರಿಗೂ ನಾವು ಧನ್ಯವಾದ ತಗೊಳ್ಬೇಕು ಅಂತ ಈ ಮೂಲಕ ನಾನು ಪ್ರತಿಯೊಬ್ಬರು ನಾನು ಅಭಿನಂದಿಸ್ತೇನೆ. ಈಗಾಗಲೇ ಸಮಯ ಜಾಸ್ತಿ ಆಗಿದೆ. ಇದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಪಿನ್ ಟು ಪಿನ್ ಎಳೆಯಾಗಿ ಸಮಗ್ರವಾಗಿ ಹಿರಿಯರಾದಂತಹ ವೆಂಕಟರಮಣ ಆಗ್ಬೋದು, ಮತ್ತು ಜೊತೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಲಿತ ಸಂಘರ್ಷ ಸಮಿತಿಯ ಹಿರಿಯ ನಾಯಕರಾದ ಅಣ್ಣ ಮೂರ್ತಿ ಅಣ್ಣ ಆಗ್ಬೋದು, ಯಾವುದೇ ಒಂದು ವಿಭಾಗೀಯ ಮಟ್ಟದಲ್ಲಿ ಎಲ್ಲೇ ಒಂದು ಕಾರ್ಯಕ್ರಮಗಳಾದ್ರೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಜೊತೆಯಲ್ಲೇ ಸೊ ನಮ್ಮ ಜೊತೆಲಿ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ. ಮೊದಲಿಗೆ ನಾವೆಲ್ಲರಿಗೂ ಸಹ ಅಭಿನಂದನೆಗಳು ಸಹ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ನನಗೆ ಬದಲಾಗಲು ಅವಕಾಶ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಒಂದು ಸಹ ನಾನು ಮಾತು ಮುಗಿಸ್ತೇನೆ.